ಉದ್ಘಾಟನೆಯನ್ನ ಮಾಡೋದಕ್ಕೆ ಹುಬ್ಬಳ್ಳಿಯ ನೆಲಕ್ಕೆ ಆಗಮಿಸ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯ ಇದು. ಹುಬ್ಬಳ್ಳಿಯ ನೆಲದಲ್ಲಿ ಈಗ ಲೋಕಾರ್ಪಣೆಗೊಳ್ಳುವಂತಹ ಸಂದರ್ಭ ನೋಡಿ. ರಾಜ್ಯದ ವಿವಿಧ ನಗರ ಪಟ್ಟಣಗಳಲ್ಲಿ ನಡೀತಾ ಇರುವಂತಹ ಅಂದ್ರೆ 3025 ಕೊಳಚೆ ಪ್ರದೇಶಗಳಿದೆ, 2866 ಘೋಷಿತ ಕೊಳಗೇರಿಗಳಿದೆ. ಅದರ ಜೊತೆಗೆ ಇವತ್ತಿನ 7,46,000 ಕುಟುಂಬಗಳಿದೆ. ಜನಸಂಖ್ಯೆ ಸುಮಾರು 40 ಲಕ್ಷ ಇದೆ. ಆ ಬಡವರಿಗೆ ಸೂರು ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಷ್ಟೇ ಬರ್ತಾ ಇರುವಂತಹ ಈ ಒಂದು ದೃಶ್ಯ ನಿಮ್ಮ ಮುಂದೆ. ನೇರ ದೃಶ್ಯಾವಳಿಯನ್ನ ನಾವು ಇದೀಗ ಗಮನಿಸಬಹುದು. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ಜೊತೆಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನೇತೃತ್ವದಲ್ಲಿ ನಡೀತಾ ಇರುವ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮಂಡಳಿಯ ವತಿಯಿಂದ ರಾಜ್ಯಾದ್ಯಂತ ನಿರ್ಮಾಣವಾಗ್ತಾ ಇರೋ 1,80,253 ಮನೆಗಳ ಪೈಕಿ ಎರಡನೇ ಹಂತದ 42,145 ಮನೆಗಳ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಮನೆಯ ಯೋಜನೆಗೆ ಸಹಕಾರ ನೀಡ್ತಾ ಇದ್ದಾರೆ. ಮನೆಗಳು ನಿರ್ಮಾಣವಾಗಿದೆ. ಎಷ್ಟೋ ಜನರಿಗೆ, ಎಷ್ಟೋ ಬಡವರಿಗೆ ನಮಗಂತೂ ಸೂರಿದ್ದರೆ ಎಷ್ಟು ಚೆನ್ನ. ಅದಕ್ಕೆ ಈಗಾಗಲೇ ಇದ್ದಂತಹ ಯೋಜನೆಯಲ್ಲಿ ಕೊಂಚ ಅಡೆತಡೆಗಳಿತ್ತು. ಇದೀಗ ಟೇಪ್ ಕಟ್ ಮಾಡುವ ಮೂಲಕ ಈ ಒಂದು ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಚಾಲನೆ ಕೊಟ್ಟಾಯ್ತು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ವೇದಿಕೆಯ ಮೂಲಕನೇ ನೀವು ಇಲ್ಲಿ ಕೂತ್ಕೊಂಡೇನೆ ಈ ಚಾಲನೆ ಮಾಡಿದಂತಹ ಸಂದರ್ಭ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಗೆಯೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್, ಬಿಜೆಡ್ ಜಮೀರ್ ಅಹಮದ್ ಸರ್, ಹೀಗೆಯೇ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಟೇಪ್ ಕಟ್ ಮಾಡುವ ಮೂಲಕ ಈ ಮನೆಗಳ ಉದ್ಘಾಟನೆ, ಈ ಮನೆಗಳ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರ ನಂತರ ನೇರವಾಗಿ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ. ಇಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಲೋಕಾರ್ಪಣೆಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರತಿಯೊಬ್ಬರಿಗೂ ಸೂರಿರಬೇಕು ಅನ್ನೋದು ಸರ್ಕಾರ ಕೊಳಗೇರಿ ನಿವಾಸಿಗಳ ಫಲಾನುಭವಿ ವಂತಿಕೆಯನ್ನ ಭರಿಸೋದಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಸೌಲಭ್ಯಕ್ಕಾಗಿ 6,170 ಕೋಟಿಗಳಿಗೆ ಅನುಮೋದನೆ ನೀಡಿತು. ಇದು ಕೇವಲ ಸಾವಿರ ಅಲ್ಲ, ಕೋಟಿ. 6,170 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ 1,136 ಕೋಟಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇವತ್ತು ಬಹುಶಃ ನಮ್ಮ ರಾಜ್ಯ ಅಥವಾ ಇವತ್ತಿನ ಈ ರಾಜ್ಯ ಸರ್ಕಾರ ಹೆಮ್ಮೆ ಪಡುವಂತಹ ದಿನ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಇದೀಗ 42,345 ಮನೆಗಳನ್ನ ಮೂಲಭೂತ ಸೌಲಭ್ಯಗಳ ಈಗಾಗಲೇ ಎಲ್ಲರೂ
ಈಗ ಮೊದಲನೇದಾಗಿ ವಾಡಿಕೆಯಂತೆ ನಾಡಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆಯ ಪ್ರಸ್ತುತಿ ನಿಮ್ಮ ಮುಂದೆ. ಧನ್ಯವಾದಗಳು ನಾಗಚಂದ್ರಿಕಾ ಮತ್ತು ತಂಡದವರಿಗೆ. ಇದು ಗಂಡು ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂತಹ ಒಂದು ದಿಗ್ಗಜರ ಒಂದು ಉಪಸ್ಥಿತಿ ಕೂಡ ಇದೊಂದು ವಿಶೇಷ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ ಭಾಗ್ಯಗಳ ಸರ್ದಾರ, ನುಡಿದಂತೆ ನಡೆದ ಭರವಸೆಗಾರ, ಪಂಚ ಗ್ಯಾರಂಟಿಗಳ ರೂವಾರಿ, ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ 16 ಲಕ್ಷಕ್ಕೂ ಅಧಿಕ ಸೂರು ಒದಗಿಸಿದಂಥ ಆಶ್ರಯದಾತ, ಸುದೀರ್ಘ ಮುಖ್ಯಮಂತ್ರಿ ಹೆಗ್ಗಳಿಕೆಗೆ ಪಾತ್ರರಾದಂಥ ನೇರ ನುಡಿಯ ದಕ್ಷ ಆಡಳಿತಗಾರ, ನಮ್ಮ ನಿಮ್ಮೆಲ್ಲರ ಅನ್ನರಾಮಯ್ಯ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ತತ್ವ, ಸಿದ್ಧಾಂತ, ಬದ್ಧತೆ ಮತ್ತು ಹೋರಾಟ ಮೈಗೂಡಿಸಿಕೊಂಡು ಪ್ರೇರಣಾ ಶಕ್ತಿ 371 ಸಾಂವಿಧಾನಿಕ ಹಕ್ಕು ಕಲ್ಪಿಸಿ ಕತ್ತಲೆಯಲ್ಲಿದ್ದ
ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಬೆಳಕು ನೀಡಿದ ಧೀಮಂತ ನಾಯಕ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷರಾಗುವವರೆಗೂ ಬೆಳೆದು ಪ್ರಾಮಾಣಿಕ ರಾಜಕೀಯ ಜೀವನ ನಡೆಸಿದ ದಿಗ್ಗಜ ನಾಯಕ, ಆಧುನಿಕ ರಾಜಕಾರಣದ ಭೀಷ್ಮ, ಅನುಭವದ ಗಣಿ, ಜ್ಞಾನದ ಕಣಜ, ಎಐಸಿಸಿ ಅಧ್ಯಕ್ಷರಾದಂಥ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಏನು ಬ್ರ್ಯಾಂಡ್ ಅಂಬಾಸಡರ್ ಅಂತೇಳಿ ಏನು ಬಹುಶಃ ಇತಿಹಾಸವನ್ನು 8 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಬಸವರಾಜ ಹೊರಟ್ಟಿ ಸಾಹೇಬರು, ಇಂಥ ಅನೇಕ ದಿಗ್ಗಜರ ಒಂದು ವೇದಿಕೆ ಕೂಡ ಇವತ್ತು ಇದು ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುದಿನಗಳ ಕನಸು, ಬಡವರ ಕನಸು, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರುವ 1,80,253 ಮನೆಗಳ ಪೈಕಿ ಇವತ್ತು ಎರಡನೇ ಹಂತದಲ್ಲಿ ನಾವು 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ವಿ. ಬಹುಶಃ ಇದು ಬಿಜೆಪಿಯವರ ಸರ್ಕಾರದಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ, ಒಂದೇ ಒಂದು ಮನೆ ಕೂಡ ಕೊಡ್ಲಿಕ್ಕಾಗ್ಲಿಲ್ಲ. ನಾವು ಪ್ರಥಮ ಹಂತದಲ್ಲಿ 36,789 ಮನೆಗಳನ್ನು ಕೊಡುವಂತ ಸಾಧನೆಯನ್ನು ಕೂಡ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ವಿಶೇಷವಾದಂಥ ಜನಪರ ಕಾಳಜಿ, ಬದ್ಧತೆ, ಬಡವರಲ್ಲಿ ದೇವರು ಕಾಣುವಂತ ವ್ಯಕ್ತಿತ್ವ ಇವ್ರದಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷ ಇನ್ನೊಬ್ಬ ವ್ಯಕ್ತಿತ್ವ ಇರುವಂತ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು. ಬಹುಶಃ ಕಲಿಯುಗದ ಕರ್ಣ ಅಂತೀವಿ ನಾವು. ಬಡವರಲ್ಲಿ ದೇವರನ್ನು ಕಾಣುವಂತ ವ್ಯಕ್ತಿತ್ವ, ಬಹುಶಃ ಸರಳ ವ್ಯಕ್ತಿತ್ವ, ಯಾರೇ ಬಂದರೂ ಕೂಡ ಎಲ್ಲರೂ ನನ್ನವರು ಅಂತೇಳಿ ಅಪ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಅವರು ಇರೋದ್ರಿಂದಲೇ, ಬಹುಶಃ ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದ ನನ್ನ ಅದೃಷ್ಟ ಅಂತಂದ್ರೆ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡುವಂತ ಅವಕಾಶ ದೊರಕಿತ್ತು. ಬಹುಶಃ ಹಿಂದೆ 2017ರಲ್ಲಿ ಕೊಟ್ಟಂತ ಮುಖ್ಯಮಂತ್ರಿಗಳು ಈ ಮನೆಗಳು ಏನು ಕೊಟ್ಟಿದ್ರು, ಅದು ಬಹುಶಃ ಹಿಂದೆ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. 4 ವರ್ಷ ಅವರ ಆಡಳಿತದಲ್ಲಿ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಂತಂದ್ರೆ ಇದು 7.5 ಲಕ್ಷದಿಂದ 6 ಲಕ್ಷದಿಂದ 7.5 ಲಕ್ಷ ಒಂದು ಮನೆ ಕಾಸ್ಟ್ ಬೀಳ್ತದೆ. ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು 120, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ 1,50,000, ಅದರಲ್ಲಿ GST ಕೂಡ್ಕೊಂಡು ಇದು ಸರಾಸರಿ 3 ಲಕ್ಷ ಆದ್ರೆ ಇನ್ನೂ 4.5 ಲಕ್ಷ ಬಡವರಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇದನ್ನು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಇವತ್ತು ಬಡವರಿಗೆ ನಾವು ಮನೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಆ ಮನೆಗಳು ಇನ್ಕಂಪ್ಲೀಟ್ ಆದಂಥದ್ದು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಪ್ರತಿ ಒಬ್ಬ ಬೆನಿಫಿಷರಿಗೂ ಕೂಡ 5 ಲಕ್ಷಗಳನ್ನು ಕೊಡುವಂತ ಮಹತ್ತರವಾದಂತ ಹೆಜ್ಜೆಯನ್ನಿಟ್ಟಿದ್ದು ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುಶಃ ಬಿಜೆಪಿಯವರು ಹತಾಶರಾಗಿದ್ದಾರೆ. ನಮ್ಮ ಕಾಲದಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ, ಎಲ್ಲ ಒಂದ್ ಕಡೆ ಇವ್ರು ಕೊಡ್ತಾ ಇದ್ದಾರೆ. ಇದನ್ನೇನಾದ್ರೂ ಮಾಡಿ ಅಪಪ್ರಚಾರ ಮಾಡ್ಬೇಕಂತೇಳಿ ನಾವು ಏನು ಅಪಾರ್ಟ್ಮೆಂಟ್ ಕಟ್ಟಿದೀವಿ ಅದ್ರ ಮುಂದೆ ನಿಂತ್ಕೊಂಡು ಅವರು ಫೋಟೋ ತೆಗೆಸ್ಕೊಂಡು ಇದು ನಮ್ಮ ಅವಧಿಯಲ್ಲಿ, ಯಡಿಯೂರಪ್ಪನವರ ಅವಧಿಯಲ್ಲಿ ಇದು ಆಗಿದೆ ಅಂತೇಳಿ ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಈ ಮನೆಗಳು ನಡೆದಿದ್ದು 2017ರಲ್ಲಿ ನೀವೇ ಭೂಮಿ ಪೂಜೆ ಮಾಡಿದಿರಿ. ಅದು ನನ್ನ ಸೆಟಲ್ಮೆಂಟ್ ಏರಿಯಾದಲ್ಲಿ ಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇದರ ಭೂಮಿ ಪೂಜೆ ನೀವೇ ನೆರವೇರಿಸಿದ್ರಿ. ಇವತ್ತರ ಅದರ ಉದ್ಘಾಟನೆಯನ್ನು ಕೂಡ ನೀವೇ ಮಾಡ್ತಾ ಇದ್ದೀರಿ.
ಇದು ನಮ್ಮ ಸೌಭಾಗ್ಯ. ಆದರೆ ಬಿಜೆಪಿಯವರಿಗೆ ಎಲ್ಲಿ ಕೂಡ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲೋ ಪ್ರೋಟೋಕಾಲ್ ಆಗಿಲ್ಲ, ಒಂದೇ ನಿಮಿಷ ಪ್ರೋಟೋಕಾಲ್ ಇಲ್ಲ, ಶಿಷ್ಟಾಚಾರ ಆಗಿದೆ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 2011ರಲ್ಲಿ ESI ಆಸ್ಪತ್ರೆ 50 ಬೆಡ್ಡಿನಿಂದ 100 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದ್ರು. ಆವಾಗ ಅವರನ್ನು ಶಿಷ್ಟಾಚಾರಕ್ಕೂ ಕೂಡ ಕರೆದೆ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ನ ಕರೆದು ಉದ್ಘಾಟನೆ ಮಾಡಿದ್ರಿ. ಇಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೀಲಿಲ್ಲ, ಕಾರ್ಮಿಕ ಸಚಿವರನ್ನ ಕರೀಲಿಲ್ಲ. ಮತ್ತು ನೀವೆಲ್ಲ ಶಿಷ್ಟಾಚಾರ ಪಾಲಿಸಿರಿ ಅನ್ನುವಂಥದ್ದು ನಿಮಗೆ ಎಲ್ಲಿ ನೈತಿಕತೆ ಇದೆ ಅನ್ನುವಂಥದ್ದು ನಾನು ಹೇಳಬೇಕಾಗ್ತದೆ. ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಿ, 50% ನಮ್ದು, 50% ಸೆಂಟ್ರಲ್ ಗೌರ್ಮೆಂಟು, ಲ್ಯಾಂಡ್ ನಮ್ದು, 50% ನಮ್ದು. ಅದರಲ್ಲಿ ಬರೇ ಪ್ರಧಾನಮಂತ್ರಿಗಳ ಫೋಟೋ ಮಾತ್ರ ಹಾಕ್ತೀರಿ. ಆದರೆ ನಮ್ಮ ಮುಖ್ಯಮಂತ್ರಿಗಳ ಫೋಟೋ ಹಾಕುವಂತ ಕೆಲಸ ನೀವು ಯಾರು ಕೂಡ ಮಾಡಲಿಲ್ಲ. ಈ ರೀತಿ ನೀವು ಮೊದಲು, ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನಾವು ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಇದು ಸಂಪೂರ್ಣವಾಗಿ ಈ ಕ್ರೆಡಿಟ್ ಎಲ್ಲ ಕೂಡ ನಮಗೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಾರದು. ಅನೇಕ ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿತ್ತು, ಅವರ ವೈಫಲ್ಯಗಳನ್ನು. ಆದರೆ ಸಮಯದ ಅಭಾವ